ನಾನಿಲ್ಲಿ ಒಂದು ಬ್ಯಾಕ್ ಕ್ಲೋಸ್ ನೆಕ್ ಇರಬೇಕಂತೆ. ಬ್ಯಾಕ್ ಕ್ಲೋಸು ಫ್ರಂಟು ಡೀಪ್ ನೆಕ್ಕು ಅದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಫ್ರಂಟನ್ನು ಡೀಪ್ ಯಾವ ರೀತಿ ತೊಗೋಬೇಕು, ಬ್ಯಾಕ್ ಕ್ಲೋಸಿಗೆ ಏನು ಮೆಜರ್ಮೆಂಟ್ ತೊಗೋಬೇಕು ಅಂತ ಹೇಳಿ, ಬ್ಯಾಕಿನ ಮೆಷರ್ಮೆಂಟ್ ಯಾವ ರೀತಿ ತೊಗೋಬೇಕು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇರೋದು. ಮೊದಲಿಗೆ ನಾನು ಫ್ರಂಟ್ನೇ ಕಟ್ ಮಾಡ್ಕೋತೀನಿ. ಫ್ರಂಟಿಗೂ ಡೀಪು ಇಂಪಾರ್ಟೆಂಟೇನೆ, ಹಾಗಾಗಿ ಫ್ರಂಟು ಬ್ಯಾಕು ಎರಡೂ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಯಾಕಿನ ಮೆಜರ್ಮೆಂಟು ಕ್ಲೋಸ್ ನೆಕ್ಕಿಗೆ ಎಷ್ಟು ಶೋಲ್ಡರ್ ತೊಗೋಬೇಕು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇರೋದು. ಕಮೆಂಟಲ್ಲಿ ಒಬ್ಬರು ಕೇಳಿದರು ಬ್ಯಾಕು ಕ್ಲೋಸ್ ಇದ್ದರೆ ಫ್ರಂಟು ಡೀಪ್ ಎಷ್ಟು ತೊಗೋಬೇಕು ಅಂತ ಹೇಳಿ. ಹಾಗಾಗಿ ನಾನು ಇದನ್ನು ಫ್ರಂಟಲ್ಲಿ ಕೂಡ ಯಾವ ರೀತಿ ಮೆಷರ್ಮೆಂಟ್ ತೊಗೊಳ್ಳೋದು ಅಂತ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರಂಟ್ ಬಂದು 35-30 ಇಷ್ಟು ಮೆಷರ್ಮೆಂಟ್, ಅದು ಬಾಡಿ ಮೆಷರ್ಮೆಂಟು. ಅದನ್ನು ಯಾವ ರೀತಿ ಮೆಷರ್ಮೆಂಟು ಮಾಡ್ಕೋಬೇಕು ಅಂತ ಕೊಡ್ತಾ ಇದ್ದೀನಿ. ಮೊದಲಿಗೆ ಅವ್ರದ್ದು ಲೆಂತ್ ಬಂದು 12 ಇಂಚಸ್ ಇದೆ. 12 ಇಂಚಸ್ಸಿಗೆ ನಾನು ಫಸ್ಟ್ ಮಾರ್ಕ್ ಹಾಕೋಬೇಕು. ಬ್ಯಾಕು ಕ್ಲೋಸ್ ಇರೋದ್ರಿಂದ ಫ್ರಂಟು ಓಪನ್ ಬರುತ್ತಲ್ಲ, ಫ್ರಂಟ್ ಓಪನ್ ಇರೋದಕ್ಕೆ ಈ ಎಡ್ಜಸ್ ಏನಿದೆ, ಈ ಎಡ್ಜಸ್ ನನಗೆ ಬೇಡ, ಹಾಗಾಗಿ ಕಟ್ ಮಾಡೋದಕ್ಕೆ ಮಾರ್ಕ್ ಹಾಕ್ಕೊಂಡಿರೋದು. ಬ್ಯಾಕ್ ಶೋಲ್ಡರ್ ಅಷ್ಟೇ, ಫ್ರಂಟು ಶೋಲ್ಡರ್ ತೊಗೊಳಕ್ಕಾಗಲ್ಲ. ಫ್ರಂಟ್ ಮೆಜರ್ಮೆಂಟ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫ್ರಂಟ್ ಬಂದು 12 ಇಂಚಸ್ಸು, ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು 13 ಇಂಚಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮೊದಲಿಗೆ ನಾನು ಮೆಜರ್ಮೆಂಟಿನ ಶೋಲ್ಡ್ರನ್ನ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಬೇರೆದಕ್ಕೆಲ್ಲ 1.25 ಇಂಚು, 1 ಇಂಚು ಈ ಥರ ಎಲ್ಲ ಡೀಪ್ 1.5 ಇಂಚು ಡೀಪ್ ತೊಗೋಬೋದು. ಇದಕ್ಕೇನಾಗಿಲ್ಲ, 2 ಇಂಚ್ವರೆಗೂ ಡೀಪ್ ತೊಗೋಬೋದು. ಇದು ಅವರ ಬಾಡಿ ಮೆಜರ್ಮೆಂಟಿಂದು ಡೀಪು. ಅವ್ರಿಗೆ ಶೋಲ್ಡರ್ ಬಂದು 3 ಇಂಚಸ್ ಸಾಕು, ಯಾಕಂದರೆ ಅವ್ರದ್ದು ಬಾಡಿ ಬರೀ 35 ಇಂಚಸ್ ಅಷ್ಟೇ ಅಲ್ವಾ, ಹಾಗಾಗಿ ಅವ್ರದ್ದು ಡೀಪು 7 ಇದೆ. ಹಂಗಾಗಿ 7ಗೆ ಮಾರ್ಕ್ ಹಾಕೋತೀನಿ. ಅವರಿಗೆ ಬ್ರಾಡ್ 2.25 ಇಂಚಸ್ ಸಾಕು. ಅಂದರೆ 35ಇಂದ 36 ಮೆಜರ್ಮೆಂಟಿಗೆ ಈ ಮೆಜರ್ಮೆಂಟ್ ಹಾಕೋಬೋದು. 34, 35, 36 ಇಷ್ಟಕ್ಕೂ ಇದು ಮ್ಯಾನೇಜ್ ಆಗುತ್ತೆ. ಇದು 35 ಇಂಚ್ ಇರೋದ್ರಿಂದ 35 ಇಂಚಸ್ ಇರೋದ್ರಿಂದ ಈಗ 34, 35, 36 ಇಷ್ಟು ಮೆಜರ್ಮೆಂಟಿಗೂ ನಾನು ಈ ಮೆಜರ್ಮೆಂಟು ಮಾಡ್ಕೋಬೋದು. ಈಗಿದು ಅವ್ರದ್ದು ಸ್ಲೀವ್ ಆರ್ಮಸ್ ಲೆಂತು ಎಷ್ಟು ಇಟ್ಕೋತಾ ಇದ್ದೀನಿ, 5.25 ಇಂಚಸ್ಸು ಸಾಕು. 5ರಿಂದ 5.25 ಇಂಚಸ್ ಇಟ್ಕೋಬೇಕು. ಆಮೇಲೆ ನಮಗೆ ಸ್ಟಿಚಿಂಗ್ ಹೋಗಿ 5.25 ಇಂಚಸ್ಗೆ ಬರುತ್ತೆ. ಸ್ಟ್ರೈಟಾಗಿ ಮಾರ್ಕ್ ಹಾಕೋಬೇಕು. ನಾನು ಇಲ್ಲಿ ಕೂಡ ಮಾರ್ಕನ್ನು ನಾನು ಈ ರೀತಿ ಮೆಜರ್ಮೆಂಟ್ ಮಾಡ್ಕೋತೀನಿ. ಇಲ್ಲಿಂದ ಇಲ್ಲಿಗೆ 1.25 ಇಂಚಸ್ ಇದ್ದರೆ ಸಾಕು. ಇದು ಕೂಡ ಅಷ್ಟೇ, ಕರೆಕ್ಟಾಗಿ ಅವ್ರದ್ದು 35 ಏನಿದೆ ಆ 35 ಇಂಚಸ್ಸಲ್ಲಿ ಡಿವೈಡ್ ಮಾಡಿಕೊಂಡು ಇಟ್ಕೊಂಡ್ರೆ ಆಯಿತು. ನನಗೆ 4 ಇಂಚ್ ಬರುತ್ತೆ ಇದು ಸೆಂಟ್ರ್. ಈ ಸೆಂಟರಿಂದ ಈ ಶೇಪ್ಗೆ ಈ ರೀತಿ ಮಾರ್ಕ್ ಹಾಕೋಬೇಕು.
ನಿಮಗಿದು ಕೂಡ ಮಾರ್ಕು ನೀಟಾಗಿ ಸಿಗುತ್ತೆ. ಆದರೆ ಈ ಸ್ಕೇಲ್ ಯೂಸ್ ಮಾಡಿದ್ರೆ ಮಾತ್ರ. ನೆಕ್ ಒಂದು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ, ರೌಂಡ್ ಇಡ್ತಾ ಇಲ್ಲ. ಅವ್ರದ್ದು 4-5 ಬ್ಲೌಸ್ ಇರೋದ್ರಿಂದ ಎಲ್ಲದಕ್ಕೂ ರೌಂಡೇ ಇಡೋದು ಬೇಡ ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ಈ ಶೇಪ್ ಇಡ್ತಾ ಇದ್ದೀನಿ. ಚೆಸ್ಟ್ ರೌಂಡ್ ಬಂದು 35 ಇಂಚಸ್ ಅಲ್ವಾ, 35 ಇಂಚಸ್ಗೆ 4 ಭಾಗ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ? 8.75 ಇಂಚಸ್ ಬರುತ್ತೆ. ಈ 8.75 ಇಂಚಸ್ನ ಪದೇ ಪದೇ ಮಾರ್ಕ್ ಹಾಕೊಳ್ಳೋದು ಬೇಡ. ಇಲ್ಲಿ ನಾನು ಬರ್ಕೊಬಿಡ್ತೀನಿ 8.75 ಇಂಚಸ್ ಅಂತ. ಕೊನೆಗೆ ನನಗೆ ಬಾಡಿ ಫಿಟ್ಟಿಂಗ್ ಹಿಡಿಬೇಕಾದ್ರೂ ಗೊತ್ತಾಗುತ್ತೆ. ಡಾಟ್ ಹಿಡ್ದಾದ್ಮೇಲೆ 1/4 ಇಂಚ್ ಮತ್ತೆ ಎಕ್ಸ್ಟ್ರಾ ಹೋಗುತ್ತೆ, ಅದಕ್ಕೆ 1/2 ಇಂಚು ರೆಡಿ. 1/2 ಇಂಚು ಇದು ಕೂಡ ನಾನು ಆಮೇಲೆ ಮಾರ್ಕ್ ಹಾಕ್ಕೊಂಡಾಗ ಈ ಮೆಷರ್ಮೆಂಟಿಗೆ ಬರುತ್ತೆ. ಹಾಗಾಗಿ ನಾನು ಇದನ್ನು 1/4 ಇಂಚದ 3/4 ಇಂಚಸ್ಸು ಎಕ್ಸ್ಟ್ರಾಕ್ಕೆ ಮಾರ್ಕ್ ಹಾಕೋಬೇಕು. ಈಗಿದು ಕರೆಕ್ಟಾಗಿ ಸೆಂಟ್ರಿ ಹಿಡ್ದಿದ್ದೀನಲ್ಲ, ಅವ್ರದ್ದು ಡೌನ್ ಹಿಡ್ದಿರೋದು ಈ ಡೌನು. ಇದೆಲ್ಲವೂ ಅಷ್ಟೇ 2 ಇಂಚು ಡಿಫ್ರೆನ್ಸಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ನೆಕ್ಕಿಗೆ ನಾನು ಮಾಡ್ಕೊಂಡಿರೋ ಫ್ರಂಟ್ ಮೆಷರ್ಮೆಂಟು. ಇದು ಬ್ಯಾಕ್ ನೆಕ್ಕು ನೀವು ಯಾವುದೇ ಡಿಸೈನ್ ಇಟ್ಕೊಂಡ್ರೂ ಕ್ಲೋಸ್ ಆದರೂ ಡೀಪಿಗೂ ನಡೆಯುತ್ತೆ, ಬಟ್ ಡೀಪಿಗೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ನಾನು ಡೀಪ್ ಇಲ್ಲ ಅನ್ನೋದಕ್ಕೋಸ್ಕರ 2 ಇಂಚಸ್ಸು ಬ್ರಾಡ್ ಇಟ್ಟಿದ್ದೀನಿ. ಇದೇ ಇಂಪಾರ್ಟೆಂಟು. ಹಾಗಾಗಿ ಇದನ್ನು ಕೂಡ ನಾನು ಇಷ್ಟಲ್ಲೇ ಇದು ಮಾಡಿದ್ದೀನಿ. ಇದನ್ನು ಜಾಸ್ತಿ ತೊಗೊಂಡ್ರೂ ಶೋಲ್ಡರ್ ಕೂರಲ್ಲ, ಬಿದ್ದೋಗುತ್ತೆ. ಅದಕ್ಕೆ ನಾನು 2 ಇಂಚಸ್ ಅಷ್ಟೇ ತೊಗೊಂಡಿದ್ದೀನಿ. ತುಂಬ ದಪ್ಪ ಇದ್ದವ್ರಿಗೆ 2.25 ಇಂಚಸ್ಸು ಇಟ್ಕೋಬೋದು. ಇದು ಫ್ರಂಟ್ ಮೆಷರ್ಮೆಂಟು. ಈಗ ಇಷ್ಟೇ ಸಾಕು. ಇದೇನಿನ ಮೆಷರ್ಮೆಂಟು. ಓಕೆ, ಇವಾಗ ನಾನು ಬ್ಯಾಕಿಂದು ಕ್ಲೋಸ್ ನೆಕ್ಕಿನ ಮೆಷರ್ಮೆಂಟ್ನ ತಗೋತಾ ಇದ್ದೀನಿ. ಯಾವಾಗಲೂ ಬಟ್ಟೆನ ಉದ್ದಪನ್ನದಲ್ಲೇ ಇಟ್ಕೋಬೇಕು. ನಾನು ಫ್ರಂಟನ್ನು ಫಸ್ಟ್ ಕಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ನನಗೆ ಇಲ್ಲೊಂದು ಸ್ವಲ್ಪ ಬಟ್ಟೆ ಸಿಗುತ್ತೆ ಅಂತ. ಕೆಲವರು ಬ್ಯಾಕಿಗೆ ಮಾತ್ರ ಕಟ್ ಮಾಡಿಬಿಟ್ಟು ತೋರಿಸ್ತಾರೆ. ಇದು ನಾನು ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ನಾನು ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡ್ತಾ ಇದ್ದೀನಿ. ಬ್ಯಾಕಿನ ಮೆಷರ್ಮೆಂಟ್ ಬಂದು 14 ಇಂಚಸ್ ಲೆಂತ್ ಇದೆ. ಅದಕ್ಕೆ 1 ಇಂಚಸ್ಸು ಎಕ್ಸ್ಟ್ರಾ ಇಟ್ಕೋತಾ ಇದ್ದೀನಿ. ಯಾಕೆ ಎಕ್ಸ್ಟ್ರಾ ಇಟ್ಕೋತಾ ಇದ್ದೀನಿ ಅಂದರೆ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಮ್ಯಾಕ್ಸಿಮಮ್ 1/2 ಇಂಚಸ್ಸು ಸ್ಟಿಚಿಂಗಿಗೆ ಬಿಡಬೇಕು ನಾವು ಬಟ್ಟೆನ. ಇದನ್ನು ನಾನು ಕ್ರಾಸಾಗಿ ಮಾರ್ಕ್ ಹಾಕೋತಾ ಇಲ್ಲ, ಸ್ಟ್ರೈಟಾಗಿ ಮಾರ್ಕ್ ಹಾಕೋತೀನಿ. ನಾನಿವಾಗ ಇದನ್ನು ಹಿಂಗೆ ಒಳಗಡೆಗೆ ಮಾರ್ಕ್ ಹಾಕ್ತಾ ಇಲ್ಲ, ಈ ರೀತಿ ಮಾರ್ಕ್ ಹಾಕೋತಾ ಇದ್ದೀನಿ. ಈಗ ನಾನು ಇಲ್ಲಿ ತೋರಿಸ್ತಾ ಇರೋದು ಇಂಪಾರ್ಟೆಂಟ್ ಏನಂದರೆ ಬ್ಯಾಕಿಗೆ ಶೋಲ್ಡ್ರು ಕೂರೋದಕ್ಕೆ ಕರೆಕ್ಟಾಗಿ ಶೋಲ್ಡ್ರ್ ಮೆಷರ್ಮೆಂಟ್ ಬರಬೇಕಂದ್ರೆ
ಕೆಲವೊಬ್ಬರಿಗೆ ಅಳತೆ ತೊಗೊಂಡಿರ್ತೀವಿ, ಆದರೂ ಮಿಸ್ ಆಗಿರುತ್ತೆ. ಅದಕ್ಕೆ ನಾನು ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಇಂಚ್ ಇಟ್ಕೋಬೇಕು ಅಂತ. ಅದು ಬಾಡಿ ಮೆಜರ್ಮೆಂಟಿಂದ ಯಾವ ರೀತಿ ಇಟ್ಕೋಬೇಕು ಅಂತ. ಬಾಡಿ ಮೆಜರ್ಮೆಂಟಲ್ಲೂ ಕೂಡ ನಾವು ಇಟ್ಕೋಬೋದು. ಅವ್ರದ್ದು ಚೆಸ್ಟ್ ರೌಂಡು, ವೇಸ್ಟ್ ರೌಂಡು ನೋಡಿಕೊಂಡು ಇಟ್ಕೋಬೋದು. ಅದೇ ರೀತಿ ನಾನು ಈಗ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಈಗ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ಶೋಲ್ಡರ್ನ ಅಗಲ ತೊಗೊಂಡಿಲ್ಲ. ಶೋಲ್ಡರು ಎಲ್ಲರಿಗೂ ಒಂದೇ ಮೈ ಕಟ್ಟಿರಲ್ಲ, ಹಾಗಾಗಿ ಎಷ್ಟು ಇಂಚಸ್ ತೊಗೋಬೇಕು ಅಂತ ನೋಡಿ. ನನಗೆ 8.75 ಇಂಚಸ್ಸು 35 ಇಂಚಸ್ಸಿಗೆ ನನಗೆ ಸಿಕ್ಕಿದ್ದು ಎಷ್ಟು ಹೇಳಿ ಡಿವೈಡ್ ಮಾಡಿದಾಗ ಒಂದು ಭಾಗ 8.75 ಇಂಚಸ್ ಸಿಕ್ಕಿತ್ತು. ಈ 8.75 ಇಂಚಸ್ಗೆ ನಾನು ಮತ್ತೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈ ರೌಂಡಲ್ಲಿ, ಈ ಮೆಷರ್ಮೆಂಟಲ್ಲಿ ನಾನು ಇಲ್ಲೂ ಕೂಡ ಅದೇ ಮೆಷರ್ಮೆಂಟ್ನ ಹಾಕೋತಾ ಇದ್ದೀನಿ. 8.75 ಇಂಚಸ್ಸು. ಈ 8.75 ಇಂಚಸ್ಸಿಂದ ನಾನಿಲ್ಲಿ 1.25 ಇಂಚಸ್ಸು ಒಳಗೆ ತಗೋತಾ ಇದ್ದೀನಿ. ಯಾವುದೇ ಕನ್ಫ್ಯೂಸ್ ಇಲ್ಲದೇ ಕ್ಲೋಸ್ ನೆಕ್ನ ಈ ರೀತಿಯೂ ಸ್ಟಿಚಿಂಗ್ ಮಾಡ್ಬೋದು. ಅವ್ರದ್ದೇನು ಮೆಷರ್ಮೆಂಟು, ಬಾಡಿ ಮೆಷರ್ಮೆಂಟ್ ಇರುತ್ತೋ ಆ ಮೆಷರ್ಮೆಂಟಿಂದ ಒಳಗಡೆ 1.25 ಇಂಚಸ್ಗೆ ನಾವು ಮಾರ್ಕ್ ಹಾಕ್ಕೊಂಡ್ರೆ ಅದನ್ನು ನಾವು ಶೋಲ್ಡರ್ಗೆ ಸೇಮ್ ಸ್ಟ್ರೈಟಾಗಿ ಮಾರ್ಕ್ ಹಾಕೋಬೇಕು. ಈ ರೀತಿ ಮಾರ್ಕ್ ಹಾಕಿದ್ರೆ ಮತ್ತೆ ನೀವು ಇದನ್ನು ಯಾವುದೇ ರೀತಿ ಒಳಗಡೆ ಬರೋಂಗಿಲ್ಲ. ಅದೇ ಮೆಷರ್ಮೆಂಟಲ್ಲೇ ನೀವು ಡೌನ್ ಇಡಿಸ್ಕೋಬೇಕು ಸ್ಲೀವ್ಸಿಗೋಸ್ಕರ. ಸೊ ಹಾಗಾಗಿ ನಾನು ಈ ರೀತಿ ಡೌನ್ ಇಡಿಸ್ಕೊಂಡು ಹೋಗ್ತೀನಿ, ಇಲ್ಲಿ ಚೇಂಜಸ್ ಮಾಡಲ್ಲ. ನಾನು ಫ್ರಂಟಲ್ಲಿ ಅವರಿಗೆ 3 ಇಂಚಸ್ ಇಟ್ಟಿದ್ದೆ. ಆ 3 ಇಂಚಸ್ನ ನಾನು ಇಲ್ಲಿ ಮಾರ್ಕ್ ಹಾಕೋತೀನಿ. ಈಗ ನಾನು ಇದನ್ನು 3 ಇಂಚಸ್ಸಿಗೆ ಮಾರ್ಕ್ ಹಾಕಿದ್ದೀನಲ್ಲ, ಇಲ್ಲಿ ನನಗೆ ಎಷ್ಟು ಸಿಗುತ್ತೆ? 4.25 ಇಂಚಸ್ ಸಿಗುತ್ತೆ. ಇಷ್ಟು 4 ಇಂಚಸ್ಸು ನನಗೆ ಡೀಪಿಗೆ ತಗೋತೀನಿ. ನಾನು ಯಾವ ಶೇಪ್ ಬೇಕಾದರೂ ಡೀಪ್ನ ಮಾಡ್ಕೋಬೋದು. ನನಗೆ ಅವರು ಕ್ಲೋಸ್ ನೆಕ್ ಇರೋದ್ರಿಂದ ನಾನು ಇಷ್ಟಕ್ಕೆ 3 ಇಂಚಸ್ಗೆ ತೊಗೋತಾ ಇದ್ದೀನಿ. 4 ಇಂಚ್ ಇಳಿಸ್ಬೋದು, 3 ಇಂಚಸ್ ಇಳಿಸ್ಬೋದು, 2 ಇಂಚ್ ಕೂಡ ಇಳಿಸ್ಕೋಬೋದು. ಸೊ ನಾನು ಹಾಗಾಗಿ 3 ಇಂಚಸ್ಗೆ ಅವರಿಗೆ ಡೀಪನ್ನು ಇಳಿಸ್ತಾ ಇದ್ದೀನಿ. ಇದಿಷ್ಟು ಬ್ಯಾಕಿಂದು ಕ್ಲೋಸ್ ನೆಕ್ಕಿಗೆ ಯಾವ ರೀತಿ ಮೆಷರ್ಮೆಂಟ್ ತಗೋಬೇಕು ಅಂತ ಇಲ್ಲಿ ಹೇಳ್ಕೊಡ್ತಾ ಇರೋದು. ಇನ್ನು ಯಾವುದೇ ರೀತಿ ಆಲ್ಟ್ರೇಷನ್ ಬರದೇ ಇರೋ ರೀತಿ ಆರಾಮಾಗಿ ಹೊಲಿಬೋದು. ಇದು ಫ್ರಂಟ್ ಟು ಬ್ಯಾಕಿನ ಮೆಷರ್ಮೆಂಟಿಗೆ ತೊಗೊಳ್ಳೋ ಅಂಥದ್ದು. ಹಾಗಾಗಿ ಇದನ್ನು ಫ್ರಂಟ್ ಟು ಬ್ಯಾಕನ್ನು ಕಟ್ ಮಾಡಿ ತೋರಿಸಿದ್ದೀನಿ.